ನಮಸ್ಕಾರ. ಮುಖ್ಯವಾದ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಫಸ್ಟ್ ಏಡ್, ಪ್ರಥಮ ಉಪಚಾರ ಅಂತಂತೇಳಿ. ಈ ಫಸ್ಟ್ ಏಡ್ ಅಂತಂತೇಳಿದರೆ ಮನುಷ್ಯನಿಗೆ ಇನಿಷಿಯಲ್ಲಾಗಿ ಹೊಡೆತ ಬಿದ್ದಾಗ ಏನು ನಾವು ಕ್ರಮ ತೆಗೆದುಕೊಳ್ಬೇಕು, ಕೆಲವೊಂದು ಎಮರ್ಜೆನ್ಸಿ ಪೀರಿಯಡ್ನಾಗೆ ಟ್ರೀಟ್ಮೆಂಟ್ಗೆ ಹೋಗೋ ತನಕ ಪ್ರಥಮ ಉಪಚಾರ ಏನು ಮಾಡಬೇಕು ಅಂತಂತೇಳಿ ನಾವು ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಬೇಕಾದಂಥ ವಿಚಾರ ಇದು. ಒಂದು ದಿವಸ ಪ್ರತಿಯೊಂದು ಟೈಮ್ನಲ್ಲಿ ಏನಾದರೂ ಸಮಸ್ಯೆಗಳು ಸಂಭವಿಸ್ತಲೇ ಇರ್ತವೆ. ಅಪಘಾತ ಆಗ್ಬೋದು, ಗಾಯಗಳಾಗ್ಬೋದು, ಸುಡುವಿಕೆ ಆಗ್ಬೋದು, ಪ್ರಾಣಿಗಳು ಕಚ್ಚುವುದಾಗ್ಬೋದು, ಪೆಟ್ಟು ಬೀಳೋದಾಗ್ಬೋದು, ಆಮೇಲೆ ಮುರಿತ ಆಗ್ಬೋದು, ಫ್ರ್ಯಾಕ್ಚರ್ಸ್, ಆಮೇಲೆ ಸಂದುಗಳು, ಆಮೇಲೆ ಡಿಸ್ಲೊಕೇಶನ್, ಈ ಜಾಯಿಂಟ್ಗಳು ಇದ್ದಕ್ಕಿದ್ದಂಗೆ ಆಗಿರ್ಬೋದು. ಆಮೇಲೆ ಹೀಗೆ ಯಾವುದಾದ್ರೊಂದು ಸಮಸ್ಯೆಗಳು ಮನುಷ್ಯನಿಗೆ ಆಗ್ತಲೇ ಇರ್ತವೆ. ಅವಕ್ಕೆಲ್ಲ ಏನು ಪ್ರಥಮ ಉಪಚಾರ ಮಾಡಬೇಕು ಅನ್ನೋದು ಅದಕ್ಕೆ. ಈಗ ಹಳ್ಳಿ ವಾತಾವರಣದಲ್ಲಿ ತಕ್ಷಣ ವೈದ್ಯರು ಸಿಗೋದು ಭಾಳ ಕಷ್ಟ. ಹೀಗಾಗಿಬಿಟ್ಟು ಇಂಥ ಒಂದು ಸಂಭವ ಆದಾಗ ನಾವು ಏನೇನು ಮಾಡಬೇಕು ಯಾವ್ಯಾವುದಕ್ಕೆ ಅಂತಂತೇಳಿ ಅಟ್ಲೀಸ್ಟ್ ಒಂದು ಬೇಸಿಕಲಿ ನಮಗೆ ಜ್ಞಾನ ಇರಬೇಕಾಗುತ್ತೆ. ಹೀಗಾಗಿ ನಾವು ಅವನ್ನು ಅಳವಡಿಸ್ಕೋಬೇಕು ನಾವು. ಹೀಗಾಗಿ ತಕ್ಷಣ ಆಮೇಲೆ ಸಿಗೋದು ಕಷ್ಟ. ಈಗಿಂದ ಗಾಬರಿ ತೊಂದರೆ ಆಗೋದು, ಅದರಿಂದ ಅವರು ಧೈರ್ಯ ಗೆಡುವುದು, ಆಮೇಲೆ ಅವರಿಗೆ ಧೈರ್ಯ ಗೆಡುವುದಕ್ಕಿಂತ ಮುಂಚಿತವಾಗಿ ಧೈರ್ಯ ಹೇಳ್ಬೇಕು, ಏನೂ ಆಗೋದಿಲ್ಲ ಸುಮ್ಕಿರಿ ಅಂತಂತೇಳಿ. ಆಮೇಲೆ ವೈದ್ಯರು ಬರುವವರೆಗೂ ಕೆಲವು ಪ್ರಥಮ ಉಪಚಾರಗಳನ್ನು ತಿಳಿದುಕೊಂಡಿದ್ದರೆ ರೋಗಿ ಕೆಲವೊಂದು ಇಂಪಾರ್ಟೆಂಟ್ ಜೀವ ಉಳಿಯೋಕ್ಕೆ ಒಂದು ಸಹಾಯ ಆಗುತ್ತೆ. ರೋಗಿ ಕೂಡಲೇ ಹಿತವಾಗುವಂತೆ, ಇನ್ನಷ್ಟು ತೊಂದರೆಯಾಗದಂತೆ ನೋಡಿಕೊಳ್ಬೇಕು, ಅವರಿಗೆ ಧೈರ್ಯ ಹೇಳ್ತಾ ಇರಬೇಕು. ಆಮೇಲೆ ತೊಂದರೆಗಳನ್ನು, ಅವ್ರನ್ನ ಪರಿಹಾರ ಉಪಾಯಗಳನ್ನು ನಾವು ನೋಡ್ಕೊಬೇಕಾಗುತ್ತೆ. ಹೀಗಾಗಿ ಅವರಿಗೆ ಧೈರ್ಯ ಹೇಳುತ್ತಾ, ಏನೂ ಆಗಲ್ಲ, ಸುಮ್ಮನಿರಿ, ಇದೇನು ದೊಡ್ಡ ವಿಷಯ ಅಲ್ಲ ಅಂತಂತೇಳಿ ಅವರಿಗೆ ಪ್ರಥಮ ಉಪಚಾರಗಳನ್ನು ಕಟ್ಟಿ, ಒಂದು ಪಕ್ಷ ಚೇಳು ಕಡಿದ್ರೆ ಏನು ಮಾಡಬೇಕು, ಹಾವು ಕಡಿದ್ರೆ ಏನು ಮಾಡಬೇಕು, ಪಟ್ಟಿ ಯಾವ ಥರ ಕಟ್ಟಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಆ ಪಟ್ಟಿ ಕಟ್ಟುವುದು ಹೇಗೆ ಅನ್ನೋದು ಫಸ್ಟ್ ನಾವು ತಿಳ್ಕೊಂಡಿರ್ಬೇಕು. ಅದನ್ನು ಗೊತ್ತಾಯ್ತಾ? ಆ ಗಾಯಗಳಿಗೂ ಪಟ್ಟಿ ಕಟ್ಟುವುದು ಅಗತ್ಯವಾಗಿರ್ತದೆ. ದೇಹದ ಬೇರೆ ಬೇರೆ ಭಾಗಗಳಿಗೆ ಪಟ್ಟಿ ಹಾಕುವುದು ಹೇಗೆ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಪಟ್ಟಿಗಳನ್ನು ಶುದ್ಧವಾದ ಬಟ್ಟೆಯಿಂದ ಸಿದ್ಧಪಡಿಸಿಕೊಳ್ಬೇಕು. ಅದಕ್ಕೆ ಬೇಕಾದ ಶುದ್ಧವಾದ ನೀರು, ಹರಳೆ, ಈ ಜಾಳಿಗೆ ಅಂತ ಒಂದು ಕಾಟನ್ ಬಟ್ಟೆ ಬರ್ತದೆ, ಆ ಬಟ್ಟೆನ ಯಾವಾಗಲೂ ನಾವು ಸ್ಟಾಕ್ ಇಟ್ಕೊಬೇಕು. ಇರುವ ಬಟ್ಟೆ ತಗೊಂಡಿರ್ಬೇಕು. ಆಮೇಲೆ ಆ ಕ್ರಿಮಿನಾಶಕಗಳ ಔಷಧಿ, ಅವನ್ನ ಮುಲಾಮು ಅಂತ ಅವನ್ನೆಲ್ಲ ಸ್ಟಾಕ್ ಇಟ್ಕೊಬೇಕು. ಕೊಡ್ತಾರೆ ಅವರು ಮೆಡಿಕಲ್ ಶಾಪ್ನಾಗೆ ಹೋಗಿ ಫಸ್ಟ್ ಏಡ್ ಥಿಂಗ್ಸ್ ಕೊಡ್ರಿ ಅಂತಂತಂದರೆ ಅವ್ರು ಯಾವಾಗಾದರೂ ಕೊಡ್ತಾರೆ. ಆಮೇಲೆ ಟಿಂಚರ್ ಅಂತ ಸಿಗುತ್ತೆ. ಆಮೇಲೆ ಬೆಂಜಿನ್ ಅಂತ ಸಿಗುತ್ತೆ. ಆಮೇಲೆ ಕತ್ರಿ, ಒಂದು ಸಣ್ಣದೊಂದು ಚಿಮಟಿಗೆ, ಈ ಅಂಟುಪಟ್ಟಿ, ಸ್ಟಿಕ್ಕಿಂಗು, ಪ್ಲಾಸ್ಟರ್ಗಳು ಅಂತ ಸಿಗ್ತಾವೆ. ಅವನ್ನೆಲ್ಲ ನಾವು ರೆಡಿ ಇಟ್ಕೊಬೇಕು. ತಕ್ಷಣ ಮೊದಲಾದ ಸಾಮಗ್ರಿಗಳನ್ನು ನಮ್ಮ ಮನೆಯಲ್ಲಿ ಕೈಗೆ ದೊರಕುವಂತೆ ನಾವು ಇಟ್ಕೊಳ್ಬೇಕು. ಈ ಪಟ್ಟಿ ಕಟ್ಟೋದು ಹೆಂಗೆ, ಅವನ್ನೆಲ್ಲ ತಿಳ್ಕೊಳ್ಳೋದು ಹೆಂಗೆ, ಇವೆಲ್ಲ ಐಟಮ್ಸ್ಗಳು ರೆಡಿ ಇರಬೇಕು. ಏನಾದರೂ ಒಂದು ಚೇಳು ಕಡ್ದಾಗ ಪಟ್ಟಿ ಕಟ್ಟೋದು ಹೇಗೆ, ಏಟು ಬಿದ್ದಾಗ, ರಕ್ತಸ್ರಾವ ಆದಾಗ, ರಕ್ತ ಹರಿತತೆ, ನಿಲ್ಸೋಕ್ಕಾಗೋದಿಲ್ಲ, ಅದಕ್ಕೇನು ಮಾಡಬೇಕು, ಇಮಿಡಿಯೇಟಾಗಿ ಆಸ್ಪತ್ರೆಗೆ ಸಲಕರಣೆಗಳು ಸಿಗಲ್ಲ. ಆಮೇಲೆ ಮಕ್ಕಳು ಇದ್ದಂಥ ಮನೆಯಲ್ಲಿ ಇವೆಲ್ಲ ಅವಶ್ಯಕತೆ ಜಾಸ್ತಿ ಇರ್ತದೆ. ಆಮೇಲೆ ಅನೇಕರು ಗಾಯಗಳಾದಾಗ ಅವ್ರ ರಕ್ತ ನಿಲ್ಲಿಸಲು ಏನು ಮಾಡಬೇಕು, ರಕ್ತ ಹರಿತಾ ಇರ್ತದಪ್ಪ, ಬಳ್ಳಂತ ತಲೆ ಬಡ್ದ ಬಿದ್ದು ನೀರು ರಕ್ತ ಹರಿತಿರ್ತದೆ. ಆಮೇಲೆ ಕಾಫಿ ಪುಡಿ ಹಾಕ್ಬೇಕು, ಅದಕ್ಕೆ ಕಾಫಿ ಪುಡಿ ತುಂಬಬೇಕು.
ಆಮೇಲೆ ಆ, ಈ ಸುಣ್ಣ ಅನ್ನೋದು ಸ್ವಲ್ಪ ಹಚ್ಚಬೇಕು ಅದಕ್ಕೆ, ಕಾಫಿ ಪುಡಿ ಹಾಕು, ಆಮೇಲೆ ಎಲೆ ಅಡಿಕೆ ಕುಟ್ಟಿ ಅದನ್ನು ಸ್ವಲ್ಪ ಬ್ಲಾಸ್ಟ್ ಮಾಡಬೇಕು ಅದಕ್ಕೆ. ಆಮೇಲೆ ಈ ಕೆಲವೊಂದು ಪೌಡ್ರ್ ಸಿಗ್ತವೆ, ಆಂಟಿಬಯೋಟಿಕ್ ಪೌಡ್ರ್, ಅವನ್ನ ಪೇಸ್ಟ್ ಮಾಡ್ಬೇಕು ಅದ್ರ ಮೇಲೆ, ರಕ್ತ ಎಲ್ಲಿ ಹರಿತತ್ತೋ ಅಲ್ಲಿ. ಈಗ ಮಾಡುವುದರಿಂದ ರಕ್ತ ಹರಿಯುವುದು ನಿಲ್ಲುತ್ತೆ. ಅರಿಶಿನ ಆಂಟಿಬಯೋಟಿಕ್, ಎಲ್ಲಿ ರಕ್ತ ಜಾಸ್ತಿ ಹೋಗ್ತಿರುತ್ತೋ ಅಲ್ಲಿ ಅರಿಶಿಣದ ಪುಡಿಯನ್ನು, ಶುದ್ಧವಾದ ಅರಿಶಿನ ಪುಡಿಯನ್ನು ಅದಕ್ಕೆ ಸಿಗ್ತವೆ. ಆ ರಕ್ತ ಹರಿಯುವ ಸ್ರಾವ ಆಗತ್ತಂಥ ಜಾಗದಲ್ಲಿ ಸರಿಯಾಗಿ ತೊಳೆದು ಬಿಸಿನೀರಿನಿಂದ ಆ ಅರಿಶಿನ ಪುಡಿಯನ್ನು ಮೇಲೆ ಹಚ್ಚೋದ್ರಿಂದ ರಕ್ತಸ್ರಾವ ಕಡಿಮೆ ಆಗುತ್ತೆ. ಇದು ಎಮರ್ಜೆನ್ಸಿ, ನಮಗೆ ಏನೂ ಕೈ ಸಿಗದಾಗ, ನಮಗೆ ಏನೂ ಕೆಲವೊಂದು ವಸ್ತುಗಳು ಸಿಗದಿದ್ದಾಗ ಇವನ್ನ ಮಾಡ್ತಕ್ಕಂಥ ಕೆಲಸ. ಕಾಫಿ ಪುಡಿ ತುಂಬಬೇಕು, ಅರಿಶಿನ, ಸುಣ್ಣ ವಾಶ್ ಮಾಡಿ ಬಿಸಿನೀರಿನಿಂದ ಅದನ್ನ ಸ್ವಲ್ಪ ಮೇಲೆ ಹಾಕಿ ಅದಿಂಬಿಟ್ರೆ ಅದು ರಕ್ತಸ್ರಾವ ನಿಲ್ತತ್ತದು. ಇಷ್ಟು ಮಾಡೋದ್ರಿಂದ ನಮಗೆ ಅದು ಸ್ವಚ್ಛಗೊಳಿಸುವಾಗ ಅದನ್ನೆಲ್ಲ ಮಾಡಿ ಮುಟ್ಟೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ಹೀಗೆ ಹೊಸ ಗಾಯಗಳಿಂದ ಆಗೋದ್ರಿಂದ ಈ ಕ್ರಿಮಿ ಸಾಂಕರ್ಯ ವಿಶೇಷವಾಗಿ ಸಂಭವಿಸ್ತದೆ. ಹೊಸ ಇದು ಇನ್ಫೆಕ್ಷನ್, ಹೊಸ ಗಾಯಗಳು, ಸೀಳು ಗಾಯಗಳು ಆಗ್ತಾವಲ್ಲ, ಆವಾಗ ಇನ್ಫೆಕ್ಷನ್ ಆಗ ಕ್ರಿಮಿಗಳು, ಹೊರಗಿನಿಂದ ಕ್ರಿಮಿಗಳು ಅಟ್ಯಾಕ್ ಮಾಡ್ತಾವೆ. ಆವಾಗ ಗಾಯಗಳು ದೊಡ್ಡದಾಗಿದ್ದರೆ, ಕಂಟಿನ್ಯೂಸ್ ರಕ್ತ ಹೋಗ್ತಾ ಇದ್ದರೆ ಈ ಸಮಸ್ಯೆ ಇನ್ನೂ ಗಂಭೀರ ಆಗಿಬಿಡ್ತದೆ. ಆ ಗಾವಿಗಳನ್ನು ಮುಚ್ಚಲು ಹೊಲಿಗೆ ಹಾಕ್ಬೇಕಾಗುತ್ತೆ. ಬಂದರೆ ವೈದ್ಯರಿಗೆ ತಕ್ಷಣ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಅವರು ಕಾಂಪೌಂಡ್ರು ಮಾಡ್ತಾರೆ, ಅದನ್ನು ಹೊಲಿಗೆ ಹಾಕ್ತಾರೆ. ಎಷ್ಟು ಹೊಲಿಗೆ ಬೀಳುತ್ತವೆ, ಗಾಯ ಎಷ್ಟು ದೊಡ್ಡದಿದೆ, ಅವನ್ನೆಲ್ಲ ನೋಡಿಬಿಟ್ಟು ಅವ್ರು ಎಷ್ಟು ಹೊಲಿಗೆ ಹಾಕ್ಬೇಕು ಅಂತಂತೇಳಿ ತೀರ್ಮಾನ ಮಾಡ್ತಾರೆ. ಆಮೇಲೆ ಶುದ್ಧವಾದ ಹರಳೆ, ಇದು ಕಾಟನ್ ಹರಳೆ ಸಿಗುತ್ತೆ, ಅದರಿಂದ ಅದನ್ನು ಗಾಯನ ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಿ ಬರ್ತಿದ್ರೆ ಅದಕ್ಕೆ ಶುದ್ಧವಾದ ಹರಳೆಯನ್ನು, ಬಟ್ಟೆಯನ್ನು ಕಟ್ಟಿ ತಣ್ಣೀರಿನಲ್ಲಿ ಅದ್ದಿ ಗಾಯದ ಮೇಲಿಟ್ಟು ಬಿಗಿಯಾಗಿ ಪಟ್ಟಿ ಕಟ್ಟ್ರಿ. ಆಮೇಲೆ ಅದೆಲ್ಲ ಕಂಟ್ರೋಲಿಗೆ ಬರ್ತದೆ. ಸ್ವಲ್ಪ ಗಾಯದ ಮೇಲೆ ನಿಮ್ಮ ಸ್ವಚ್ಛ ಮಾಡಿಕೊಂಡ ಹೆಬ್ಬೆರಳನ್ನು ಒಂದೆರಡು ನಿಮಿಷ ಇಟ್ಟು ಸ್ವಲ್ಪ ಅದು ಇದಾದ ಮೇಲೆ ಆ ರಕ್ತ ಒತ್ತಿಡ್ಕೊಬೇಕು. ಸ್ವಲ್ಪ ಹೊಡೆತ ಬಿದ್ದು ತಲೆ ತೂತು ಬಿದ್ದಾಗ ಅದನ್ನು ಒತ್ತಿಡ್ಕೊಬೇಕು ಸ್ವಲ್ಪ, ಆವಾಗ ರಕ್ತಸ್ರಾವ ಬರೋದು ನಿಲ್ತದೆ. ಆಮೇಲೆ ರಕ್ತ ಒಂದು ವೇಳೆ ಗಾಯ ಆಳವಾಗಿದ್ದರೆ, ರಕ್ತವು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದರೆ ನಿಲ್ಲುವುದಿಲ್ಲ, ಆಗ ವೈದ್ಯರಲ್ಲಿಗೆ ಅದನ್ನ ಇಮಿಡಿಯೇಟಾಗಿ ತಗೊಂಡು ಹೋಗ್ಬೇಕಾಗತ್ತೆ, ಕರೆದೊಯ್ಯಬೇಕಾಗುತ್ತೆ. ಅದರಂತೆ ಗಾಯವು ಆಳವಾಗಿ ವಿಸ್ತೃತವಾಗಿದ್ದರೆ ರೋಗಿಯನ್ನು ತಕ್ಷಣವೇ ವೈದ್ಯರಲ್ಲಿ ಕರ್ಕೊಂಡೋಗಿ ತೋರಿಸಿ, ಬ್ಯಾಂಡೇಜ್ ಮಾಡಿಸಿ, ಹೊಲಿಗೆಗಳನ್ನು ಹಾಕಿಸಿ, ಆಮೇಲೆ ಆ ರಕ್ತ ಪರಿಚಲನೆ ಹೆಂಗಾಗುತ್ತೆ ಅಂತೇಳಿ ನೋಡಿಕೊಳ್ಬೇಕಾಗುತ್ತೆ. ಹೀಗಾಗಿ ಈ ಪಟ್ಟಿ ಕಟ್ಟುವ ವಿಧಾನವನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಇಲ್ಲವಾದರೆ ಜಟಿಲ, ಅದು ಭಾಳ ಕಷ್ಟ ಆಗಿಬಿಡ್ತದೆ. ಮುಖ್ಯವಾಗಿ ಗಾಯ ಮುಚ್ಕೊಳ್ಬೇಕು, ರಕ್ತಸ್ರಾವ ನಿಲ್ಲಬೇಕು, ಓಪನ್ ಆಗಿರಬಾರ್ದು ಗಾಯ. ರಕ್ತಸ್ರಾವ ತಕ್ಷಣ ನಿಲ್ಲಬೇಕದು. ಹೊರಗಿನ ಕ್ರಿಮಿ, ಧೂಳು ಪ್ರವೇಶಕ್ಕೆ ಅವಕಾಶ ಕೊಡಬಾರ್ದು. ಅದನ್ನು ಪಟ್ಟಿ ಕಟ್ಟಿ ಅದನ್ನು ಸೇಫ್ಟಿ ಮಾಡಬೇಕು. ಆಮೇಲೆ ಅದಕ್ಕೆ ಬಟ್ಟೆಯೇ ಆಗಬೇಕಂದಿಲ್ಲ, ಹಳೆಯದಾದರೂ ಸರಿ, ಒಂದು ಬಿಳಿ ಬಟ್ಟೆ ಶುಭ್ರವಾಗಿದ್ದರೆ ಸಾಕು. ಬೆರಳುಗಳಿಗೆ ಪಟ್ಟಿ ಹಾಕೋದಿದ್ದಾಗ ಸುಮಾರು 1 ಇಂಚಿನಷ್ಟು ಅಗಲ, ಆಳ ಹಾಗೂ ಸಾಕಷ್ಟು ಉದ್ದವಾಗಿರಬೇಕು. ಗೊತ್ತಾಯ್ತಾ? ತೋಳು ಅಥವಾ ಕಟ್ಟಿಗೆ ಪಟ್ಟುವಾಗ 2-3 ಇಂಚು ಅಗಲ ಇರಬೇಕು. ಮೊದಲು ಹೇಳಿದಂತೆ ಗಾಯವನ್ನು ಸ್ವಚ್ಛಗೊಳಿಸಿ ಆ ಟಿಂಕ್ಚರಿಂದ ಸರಿಯಾಗಿ ತೊಳೆದು ಆಮೇಲೆ ಆ ಮುಲಾಮು ಹಾಕಿಬಿಟ್ಟು ಅದನ್ನು ಪಟ್ಟಿನ ಕಟ್ಟಿ ಸ್ವಲ್ಪ ಸೇಫ್ಟಿ ಮಾಡಬೇಕು. ಆವಾಗ ಆ ಗಾಯಗಳಿಗೆ ಹೊರಗಿನಿಂದ ಕ್ರಿಮಿಕೀಟಗಳು ಹೋಗುವುದು ತಪ್ಪುತ್ತೆ, ಉಪಯೋಗ ಬರ್ತದೆ. ಅದು ಆಂಟಿಬಯೋಟಿಕ್, ಈ ಕ್ರಿಮಿಗಳನ್ನ ತಕ್ಷಣ ಕೊಂದುಬಿಡ್ತದೆ, ಅದನ್ನು ಉಪಯೋಗಿಸ್ಬೇಕು. ಹೀಗಾಗಿಬಿಟ್ಟು ಫಸ್ಟ್ ಏಡ್ ಇದರಲ್ಲಿ ಏನೇನು ಪ್ರಥಮ ಉಪಚಾರ ನಾವು ಮಾಡಬೇಕು ಅಂತಂತೇಳಿ ನಾವು ತಿಳ್ಕೊಂಡ ಮೇಲೆ
ಬಾಮನ್ನು ಹಾಕಿ ತಿಳು ಜಾಳಿಗೆ ಬಟ್ಟೆಯಲ್ಲಿ ಕಟ್ಟಿ 4 ಸುತ್ತುಗಳನ್ನು ಕಟ್ಟಿ ಬಿಗಿಯಾಗಿ ಕಟ್ಟಬೇಕು. ಪಟ್ಟಿ ಕಟ್ಟಬೇಕಾದ್ರೆ ಈಗ ಕುತ್ತಿಗೆ ಮೇಲೆ ಕಟ್ಟಬೇಕಾದ್ರೆ, ಪಟ್ಟೆಶಿರದ ಮೇಲೆ ಕಟ್ಟಬೇಕಾದ್ರೆ, ತಲೆ ಕಟ್ಟಬೇಕಾದ್ರೆ, ಎಲ್ಲೆಲ್ಲಿಗೆ ಪಟ್ಟಿ ಬೀಳ್ದತ್ತೋ ಅಲ್ಲೆಲ್ಲಿ ಅದರದ್ದು ವಿಧಾನಗಳನ್ನ ನಾವು ಮೊದಲು ತಿಳ್ಕೊಂಡಿರ್ಬೇಕು. ಎಷ್ಟೆಷ್ಟು ಇಂಚು ಬಿಟ್ಟು ಅದನ್ನು ಪಟ್ಟಿ ಕಟ್ಟಬೇಕಾಗತ್ತೆ. ಆಮೇಲೆ ಅದರದ್ದು ಏನೇನು ರೂಲ್ಸು, ತೊಡೆ ಸಂದುಗಳಲ್ಲಿ ಕಟ್ಟಬೇಕಾದ್ರೆ, ಬೆರಳು ಕಟ್ಟಬೇಕಾದ್ರೆ, ಆಮೇಲೆ ಪಾದಗಳಿಗೆ ಕಟ್ಟಬೇಕಾದ್ರೆ, ಕಣ್ಣಿನ ಸುತ್ತಮುತ್ತಲು ಕಟ್ಟಬೇಕಾದ್ರೆ, ಆಮೇಲೆ ಅವಶ್ಯಕತೆಗೆ ಅನುಸಾರವಾಗಿ ಆಯಾ ಪ್ರಕಾರದ ಪಟ್ಟಿಯನ್ನು ನಾವು ಆರಿಸ್ಕೊಳ್ಬೇಕಾಗುತ್ತೆ. ಪಟ್ಟಿ ಕಟ್ಟಬೇಕಾದ್ರೆ ಈ ವಾಹನ ಚಾಲಕರು, ಕಾರ್ಖಾನೆಗಳಲ್ಲಿ, ಆಮೇಲೆ ಶಿಕ್ಷಕರು, ಸಮಾಜ ಸೇವಕರು ಅವಶ್ಯಕ ವಿಧಾನಗಳನ್ನು ತಿಳ್ಕೊಂಡಿರ್ಬೇಕು. ಶಿಕ್ಷಕರು ತಿಳ್ಕೊಂಡಿರ್ಬೇಕು. ಯಾಕೆಂದರೆ ಮಕ್ಕಳಿಗೆ ಏನಾದರೂ ಏಟು ಬಿದ್ದಾಗ ತಕ್ಷಣ ಅವರು ಅವರು ಅಲ್ಲಿ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ಪ್ರಾಥಮಿಕ ಶಿಕ್ಷಕರು ಇದನ್ನು ಫಸ್ಟ್ ಏಡ್ ಇದನ್ನು ತಿಳ್ಕೊಂಡಿರ್ಬೇಕು. ಮಕ್ಕಳಿಗೆ ಏನಾದರೂ ಏಟು ಬಿದ್ದಾಗ ತಕ್ಷಣ ಏನು ಮಾಡಬೇಕು ಅಂತಂತೇಳಿ. ಆಮೇಲೆ ಸ್ಥಳದ ಅಭಾವ ಇರೋದ್ರ ಚಿತ್ರ ಸಮೇತ ಪಟ್ಟಿಯನ್ನು ವಿಧಾನಗಳನ್ನು ಕಲ್ತ್ಕೊಂಡು ಸರಿಯಾಗಿ ಪಟ್ಟಿಯನ್ನು ಹಾಕಬೇಕು. ಹೀಗಾಗಿ ಸ್ವಲ್ಪ ಓದಿ ಮನನ ಮಾಡ್ಕೊಂಡು ನಾವು ಈ ಗಾಯಗಳು ಆದಾಗ ಹಿಂಸಾತ್ಮಕ ಶಕ್ತಿಯಿಂದ ಆಕಸ್ಮಿಕವಾಗಿ ನಮಗೆ, ಹೀಗಾಗಿ ಆ ವಿಧಾನಗಳನ್ನು ಈ ಮೂಕಪೆಟ್ಟು, ಸೀಳುಗಾಯ, ಜಜ್ಜುಗಾಯ, ಹರಿದ ಗಾಯ, ಗೀರು ಗಾಯ, ಕ್ರಿಮಿಶುದ್ಧವಾಗಿರುವ ಗಾಯ, ಆಮೇಲೆ ಅನೇಕ ಈ ಗಾಯಗಳಲ್ಲಿ ಭಾಳ ವಿಭಾಗಗಳಿವೆ. ಅದಕ್ಕೆ ತಕ್ಕಂತೆ ಪಟ್ಟಿಯನ್ನು ಹಾಕಿ ಅವಕ್ಕೆ ಟ್ರೀಟ್ಮೆಂಟು ಕೊಡಬೇಕಾಗುತ್ತೆ. ಹೀಗಾಗಿ ಇವತ್ತು ನಾವು ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹೀಗಾಗಿಬಿಟ್ಟು ಎಲ್ಲರೂ ಕೇಳಬೇಕು, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಕೊಡಿ ಅಂತಂತ ಕೇಳಿಕೊಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.